स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಆ ಬಡಾವಣೆಯ ಸುತ್ತಮುತ್ತಲಿನ ಎಲ್ಲ ಹಿರಿಯರು ಹುಟ್ಟರು ಕೂಡಿ ಒಂದು ನಾವು ಜಿಲ್ಲಾಧಿಕಾರಿ ಒಳಗೆ ಒಂದು ಮನವಿ ಸಲ್ಲಿಸಿದ್ದೇವೆ ಈಗಾಗಲೇ. ಅದಕ್ಕೆ ಆ ಮನವಿ ಅವರು ಸ್ವೀಕಾರ ಮಾಡಿಕೊಂಡು ಭರವಸೆ ನೀಡಿದ್ದಾರೆ. ಆದ ನಂತರ ಮುಂದೆ ನಾವು ಇನ್ನೊಂದು 2-3 ದಿನ ಬಿಟ್ಟು ನಾವೆಲ್ಲರೂ ಸೇರಿಕೊಂಡು ಮಾನ್ಯ ಸಂಸದರು ಹಾಗೂ ನಮ್ಮ ಸನ್ಮಾನ್ಯ ಶ್ರೀ ನಗರ ಶಾಸಕರು ಬಸನಗೌಡ ಪಾಟೀಲ್ ಅವರಿಗೆ ಅವ್ರ ಮುಖಾಂತರ ಎಲ್ಲರೂ ಕೂಡಿ ಸೇರಿ ಇದು ಕೊಟ್ಟ ಅಲ್ಲಿ ಏನು ಮೂಲ ರಸ್ತೆ ಇತ್ತು ಆ ರಸ್ತೆ ನಮ್ಗೆ ರೈತರಿಗೆ ಹೋಗ್ಲಾಕ ಒಂದು ಅನುಕೂಲ ಆಗ್ಬೇಕಂತ ಹೇಳಿ ನಮ್ಮ ಎಲ್ಲರದ್ದು ಒಂದು ಹೋರಾಟ. ಈ ಹೋರಾಟಕ್ಕೆ ಅವರು ಈಗಾಗಲೇ ನಮ್ಮ ರೈತರು ಅವ್ರಿಗೆ ಒಂದು ಸಂಸದರಿಗೆ ಒಂದು ಮನವಿ ಮಾಡಿದ್ದಾರೆ. ಅದಕ್ಕೆ ಅವರು ಒಳ್ಳೆ ರೀತಿಯಾಗಿ ಸ್ಪಂದಿಸಿದ್ದಾರೆ. ಅದರಿಂದ ಈಗ ಅಲ್ಲಿ ಕೆಲಸ ನಡೀಲಿ ಆಗ್ತದೆ, ಇನ್ನು ಮುಂದೆ ಆಗೋದಿಲ್ಲ ಅಂತ ಹೇಳಿ ಎಲ್ಲ ರೈತರಿಗೆ ಒಂದದು ಮನವರಿಕೆ ಆಗಿಬಿಟ್ಟದು. ಇಲ್ಲ ಇದು ಈ ರಿಂಗ್ ರಸ್ತೆ ಹತ್ತಿರ ಅಷ್ಟೇ ರಸ್ತೆ ಆಗ್ತದ, ಮುಂದೆ ಅಂಡರ್ ಪಾಸ್ ಆಗೋದಿಲ್ಲ ಅಂತ ಹೇಳಿ ಇವರೆಲ್ಲರೂ ನಮ್ಮವರು ಅವ್ರು ತಿಳ್ಕೊಂಡ್ರ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಮುಂದೆ ಸಂಸದರಿಗೆ ಇನ್ನೊಮ್ಮೆ ನಾವು ಎಲ್ಲರೂ ಕೂಡಿ ಇದನ್ನ ಮನವರಿಕೆ ಮಾಡ್ತೀವಿ. ಈ ನಮ್ಮ ಮನವಿಗೆ ಅವ್ರು ಸ್ಪಂದಿಸ್ತಾರ ಅಂತ ಹೇಳಿ ತಿಳ್ಕೊಂಡು ಈ ನಿಮ್ಮ ಮುಖಾಂತರ ನಾ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮಲ್ಲಿಕಾರ್ಜುನ್ ಗಡಿ, ಮಹಾನಗರ ಪಾಲಿಕೆ ಸದಸ್ಯರು, ವಾರ್ಡ್ ನಂಬರ್ 21. ಹೋರಾಟದ ಮುಂದುವರೆದ ಭಾಗವಾಗಿ ಇವತ್ತು ನಾವು ಬೆಂಗಳೂರು ಬೈಪಾಸ್ ನಲ್ಲಿ ಒಂದು ಫ್ಲೈಓವರ್ ಆಗ್ತಾ ಇದೆ. ಅದ್ರ ಮುಂದೆ ಸಂಗಮೇಶ್ವರ ಹಾಸ್ಪಿಟಲ್ ಹತ್ರ ಒಂದು ಅಂಡರ್ ಪಾಸ್ ಅನ್ನ ನಾವು ಕೇಳಿದ್ದೇವೆ. ಮಾನ್ಯ ಪಾರ್ಲಿಮೆಂಟ್ ಸದಸ್ಯರಾದಂಥ ರಮೇಶ್ ಜಿಗಜಿಣಗಿ ಅವರಿಗೂ ನಾವು 2 ತಿಂಗಳ ಹಿಂದೆ ಮನವಿಯನ್ನು ಸಲ್ಲಿಸಿದ್ವಿ. ನಮಗೆ ರೈತಾಪಿ ಜನ ಸುಮಾರು ಒಂದು 4,000 ಹೆಕ್ಟೇರ್ದಷ್ಟು ಜಮೀನು ಇಬ್ರಾಹಿಂಪುರ ಮತ್ತು ಇಬ್ರಾಹಿಂಪುರದ ರೈತರು ಪ್ರತಿದಿನ ತಮ್ಮ ಎತ್ತಿನ ಗಾಡಿಗಳು, ಟ್ರ್ಯಾಕ್ಟರ್ಗಳು ಇವನ್ನೆಲ್ಲ ತಗೊಂಡು ಇದನ್ನ ಹೈವೇನ ಪಾಸ್ ಮಾಡಬೇಕು. ಅವ್ರಿಗೆ ಈಗ ತೊಂದರೆ ಆಗ್ತಾ ಇದೆ. ತೊಂದರೆ ಅಂದ್ರೆ ಏನಂದ್ರೆ, ಈಗ ಅಂಡರ್ ಪಾಸಿಂದ ನಾವು ಟ್ರ್ಯಾಕ್ಟರ್ಸು, ಎತ್ತಿನ ಗಾಡಿ ತಗೊಂಡು ಹೋಗ್ಬೇಕಂದ್ರೆ ಅಪೋಸಿಟ್ ಡೈರೆಕ್ಷನ್ ಹೋಗ್ಬೇಕು ನಾವು. ಅದಕ್ಕೋಸ್ಕರ ನಾವಲ್ಲಿ ಸಂಗಮೇಶ್ವರ ಹಾಸ್ಪಿಟಲ್ ಅಪೋಸಿಟ್ ಒಂದು ಅಂಡರ್ ಪಾಸ್ ಅನ್ನ ಕೇಳ್ತಾ ಇದ್ದೇವೆ. ಈ ಮನವಿಯನ್ನು ನಾವು ಸಂಸದರಿಗೂ ಸಲ್ಲಿಸಿದ್ದೇವೆ 2 ತಿಂಗಳ ಮೊದಲು. ಪ್ಲಸ್ ಇದು ಪ್ರಾಜೆಕ್ಟ್ ಡೈರೆಕ್ಟರ್ಗೂ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಅವರು ಏನೋ ಸ್ಪಂದನೆ ಮಾಡಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಇದರಲ್ಲಿ ಗ್ರೀವೆನ್ಸಸ್ ಸೆಲ್ನಲ್ಲಿ ನಾವು ಹಾಕಿದ್ದೀವಿ ಈಗ ಮನವಿಯನ್ನು. ಆ ಮನವಿಗೆ ಸ್ಪಂದಿಸುತ್ತಾರೆ ಅನ್ನೋಂಥ ಭರವಸೆಯಿಂದ ನಾವು ಇವತ್ತಿನ ಇನ್ನು ಸ್ಪಂದಿಸದೇ ಇದ್ರೆ ಈ ನಮ್ಮ ಹೋರಾಟ ಉಗ್ರವಾಗಿ ಪ್ರಾರಂಭ ಆಗ್ತದೆ. ಅದನ್ನ ಅವರು ಅವಾಯ್ಡ್ ಮಾಡ್ಬೇಕಂದ್ರೆ ನಮ್ಗೆ ಅಂಡರ್ ಪಾಸ್ ಕೊಡಲೇಬೇಕು. ಥ್ಯಾಂಕ್ ಯು. ಲಿಂಗರಾಜ್ ನಿರ್ಬೆಂಚಿ.